बीजापुर में मंत्री बीएस सुरेश की ओर से परिशीलना सभा। आज बीजापुर शहर में कर्नाटक राज्य के मंत्री सन्मान्य श्री बीएस सुरेश नगराभिवृद्धि और नगर योजना के मंत्री रह चुके हैं। आज बीजापुर पहुंचकर बीजापुर शहर में डेवलपमेंट और जनता की समस्याओं को मद्देनजर रखते हुए महानगर पालिका के अधिकारियों के साथ सभा करके माध्यम से बात करते हुए कहा कि बीजापुर शहर के हर एक वार्ड को 4 करोड़ रुपए सैंक्शन किया गया है, कहा बीएस सुरेश ने। डिस्ट्रिक्ट ಅಂತ ಎಲ್ಲ ಒಟ್ಟು ಎಲ್ಲ ಪ್ರಾಪರ್ಟಿಗೆ ತಹಸೀಲ್ದಾರ್ ಆಫೀಸ್ನಿಂದ ಉದಾರಿ ಆಗ್ಯಾವ ಸರ್. ಅದಕ್ಕೆ ಆ ಬಾಂಡ್ ಮ್ಯಾಗ ಉದಾರಿ ಆಗಿದ್ರು ಬಕ್ಷಿಸ್ ಮ್ಯಾಗ ಅದಕ್ಕೆ ಬಿ ಖಾತಾ ಕೊಡು ಅಂತೇಳಿ ಎಲ್ಲರೂ ಭಾಳ ಮಂದಿ ಬರ್ತಾ ಇದ್ದಾರೆ. ಅದು ಮಾಡಿದ್ರೆ ಸರ್ ನಮ್ಮ ಸರ್ಕಾರಕ್ಕೆ ಸ್ವಲ್ಪ ದುಡ್ಡು ಇದು ಆಗತ್ತೆ ಸರ್. ಅದರ ಸಂಬಂಧ ಎಸ್ ಸರ್ ನಾನು ಹೇಳ್ತೀನಿ ಎಲ್ಲ ಅಭಿಪ್ರಾಯ ಎಮ್ಎಲ್ಎ ಅವರು ನಮ್ಮ ಡಿಸಿ ಅವರೆಲ್ಲ ಹೇಳಿ ಎಸ್ ಎಸ್ ಈ ಖಾತೆ ಸರ್ ಬಹಳ ವೈಜ್ಞಾನಿಕವಾಗಿ ಇವತ್ತು ಯಾಕಂದ್ರೆ ಇಲ್ಲಿ ನಮ್ಮಲ್ಲಿ ಸಾರ್ವಜನಿಕರಿಗೆ ಇಷ್ಟು ತೊಂದರೆ ಆಗತ್ತದೆ. ಈ ಖಾತೆ ಬೇಡ ಬಂದ್ರೆ 70, 60 ವರ್ಷ ಇದ್ದಾಗ ಎಳಿಬಟ್ಟು ಇವತ್ತು ಅದನ್ನ ಕಾಪಿ ಪಡ್ತಾರೆ. ಅದಕ್ಕೆ ಈ ಏನಾಗಿದೆ ಸರ್, ಈ ಖಾತೆದು 10 ದಿವಸ 2 ತಿಂಗಳ 3 ತಿಂಗಳ ನಮ್ಮ ಸ್ಟಾಪ್ ಎಳ್ತಾಕ್ಸ್ತಾರೆ. ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತದೆ. ಮತ್ತು ಇದು ಒಂದು ಈ ಖಾತೆ ಮಾಡಬೇಕಾದ್ರೆ 10-20 ಸಾವಿರ ಬೇಡಿಕೆ ಇರುತ್ತೆ. ಸಾರ್ವಜನಿಕ ದೂರ ನಮಗೆ ಕಾರ್ಪೊರೇಟರ್ ದೂರ ಸಲ್ಲಿಸುತ್ತೆ. ಈ ಖಾತೆ ಸಾರ್ವಜನಿಕರಿಗೆ ಸರಳವಾಗಿ ಆಗುವಂತ ಒಂದು ಕಾನೂನು ಅಥವಾ ಏನಾದ್ರೂ ಮಾರ್ಗಸೂಚಿಯನ್ನು ನೀಡಬೇಕಂತ ಇವತ್ತು ಒತ್ತಾಯ ಮಾಡ್ತಾರೆ ಸರ್. ಯಾಕಂದ್ರೆ ಬಹಳ ತೊಂದರೆ ಆಯ್ತು ಸರ್ ಈ ಖಾತೆ. ಬಹುಶಃ ನಮ್ಮ ಮಹಾನಗರ ಪಾಲಿಕೆ ಬಿಜಾಪುರದ ಅಷ್ಟೇ ಇದ್ದು ಹೊರಗಡೆ ಗೊತ್ತಲ್ಲ, ಬಿಜಾಪುರದಾಗ ಪ್ರತಿ ದಿವಸ 10-20 ಮಂದಿ ನಮಗೆ ಫೋನ್ ಮಾಡ್ತಾರೆ. ಈ ಖಾತೆ ಸಿಗ್ತಾ ಇದ್ರಿ, ಆ ಪೇಪರ್ ಕಟ್ತಾರ್ರಿ, ಈ ಪೇಪರ್ ಕೇಳ್ತಾರ. ಅದಕ್ಕೆ ದಯಮಾಡಿ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗಿದೆ ಸರ್ ಈ ಖಾತೆಯಿಂದ. ಸರ್ ಏನು ಈ ಇರ್ತಕ್ಕಂಥ ಯಾವುದು 10 ಎಕರೆ ಲೇಔಟ್ ಇದ್ದು ಸುಮಾರು 100 ಪ್ಲಾಟ್ ಬಂದ ಸರ್. ಅಲ್ಲಿ ಒಬ್ಬರ ಮನೆ ಮಾತ್ರ ನಾವು ತೋರಿಸ್. ಯಾಕಂದ್ರೆ ಈ ಊಡಲ್ಲಿ ನಾವೇ ಲೇಔಟ್ ಕಾಪಿ ತಗೊಂಡು ಬಾಕಿ ಬಂದು ಯಾವ ಲೇಔಟ್ ಪ್ಲಾಟ್ ಅವರಿಗೆ ನಾವು ಯಾವ ಲೇಔಟ್ ಕಾಪಿ ಕೇಳ್ತಾರೆ ಸರ್. ಆದಷ್ಟು ಅವ್ರಿಗೆ ಸ್ಥಳೀಕರಣ ಮಾಡಿ ನಾವು ಅನುಕೂಲ ಮಾಡ್ತಾರೆ ಸರ್. ಈ 3 ದಿವಸ ನೋಡ್ಬೋದು ಸರ್. ಈ ಖಾತೆ ಕೊಡಬೇಕಾದ್ರೆ 2 ದಿವಸ ಹೋಗ್ತೀವಿ ಸರ್. ಸರ್ ಏನೇನು ಸರ್ ಒಂದು ನಾವು ಕೇಳೋ ಸರ್, ಈ ಖಾತೆ ನೀವು ಒಂದು ಸಾರ್ವಜನಿಕರಿಗೆ ಈ ಖಾತೆ ಒಂದು ಅರ್ಜಿ ಕೊಟ್ರೆ ಎಷ್ಟು ದಿವಸ ನೀವು ಕೊಡ್ತೀರಿ? ಒಂದು ಟೈಮ್ ಮಾಡಿ ಸರ್. 7 ದಿವಸ 15 ದಿವಸ ಏನು 1 ವರ್ಷ ಸರ್ ಏನಾಗ್ತದೆ ಸರ್, ಒಂದು ಟ್ರಾನ್ಸ್ಫರ್ ಆಗೋದು ಸರ್, ಸಿಬ್ಬಂದಿ ಕೊಡೋದು ತುಂಬಾ ಇದೆ ಸರ್. ಆಮೇಲೆ ಸರ್ವರ್ ಇಶ್ಯೂ ಸರ್. ಒಂದು ವ್ಯಕ್ತಿ ಡಾಟಾ ಎಂಟ್ರಿ ಒಂದು 10 ಅಪ್ಲಿಕೇಶನ್ ಸ್ಕ್ಯಾನ್ ಮಾಡೋದು ಸರ್ ಅಷ್ಟೇ ಸರ್. ನಾವು ಒಂದು ದಿನಕ್ಕೆ ಸರ್ ಒಂದು ಜೋನ್ ಆಫೀಸ್ಗೆ 150 ಅರ್ಜಿ ಬರ್ತದೆ ಸರ್. ಅದು ಸಹಿತ ಅದು ರಾತ್ರಿ ರಜೆದಲ್ಲೂ ಸ್ವಲ್ಪ ಕೆಲಸ ಮಾಡೋದು ಸರ್. ಬಟ್ ಆದಷ್ಟು ನಾವು ಪ್ರಯತ್ನ ಮಾಡ್ತೇವೆ ಸರ್. ಸರ್ಕಾರದೂ ಸಹಿತ ಎಕ್ಸ್ಟ್ರಾ ಡಾಟಾ ಎಂಟ್ರಿ 20% ಪರ್ಫಾರ್ಮೆನ್ಸ್ ಸಬ್ಸಿಡಿ ಸರ್. ಅದು ಸರ್ ಈ ಖಾತೆ ಸರ್ ಇವರು 15 ದಿವಸ ನಮಗೆ ಈಗ ಬೇಕಂದ್ರೆ ಹೊರಗಡೆ ಬಂದಿದ್ದಾರೆ ಸರ್. ಈ ಖಾತೆ ಸಲುವಾಗಿ ಇದು ಸರ್ ಹೇಳ್ತಾರೆ ಯಾವುದೂ ಸರಿ ಇಲ್ಲ ಸರ್ ಈ ಖಾತೆ ಬಗ್ಗೆ. ಈ ಖಾತೆ ಹೇಳ್ತಾರೆ ಸರ್ ಸ್ಟಾಪ್ ಇಲ್ಲ ಸ್ಟಾಪ್. ಈ ಖಾತೆನ ಬಿ ಖಾತೆ ನಾವು ಹೇಳ್ತಾರೆ. ಸ್ಟಾಪ್ ಇಲ್ಲ, ಸರ್ವರ್ ಡೌನ್. ಎ ಖಾತೆಗೆ ಹೇಳೋದಲ್ಲ, ಬಿ ಖಾತೆಗೆ ಹೊಸದಾಗಿ ನಾವು ಯೂಸ್ ಮಾಡೋದಿಲ್ಲ ಅದು. ಬಟ್ ಈ ಖಾತೆ ಕೊಡಕ್ಕೆ ಏನ್ ಸಮಸ್ಯೆ? 3 ತಿಂಗಳು ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾರೆ, ನೀವು ಕೊಡ್ತಾ ಇದ್ದೀವಿ ಅಂತಿದ್ರೆ ನಾವು ಮಾತಾಡ್ತೀನಿ. ಒಂದೇ ಸರಿ ಕೇಳ. ಇನ್ನೇನಿದ್ರೆ ಇನ್ನೇನಿದ್ರೆ ಸಮಸ್ಯೆ ಹೇಳಿ. ನಮ್ಮ ಯಾವ್ದು ಕೆಲಸ ಕಮಿಷನರ್ ಮಾಡ್ತಾ ಇರ್ತಾರೆ, ಸಿಬ್ಬಂದಿ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಅವ್ರು ಕೆಲಸ ಕೊಡ್ತಾರೆ, ನಮ್ಗೆ ಏನಾದ್ರು ಕೆಲಸ ಮಾಡೋದ್ರೆ ಕೆಲಸ ಆಗ್ಕೊಡಲ್ಲ. ವಾರ್ಡ್ ಇರಲ್ಲ, ಅದಕ್ಕೆ ನಾಮಿನೇಟೆಡ್ ಸದಸ್ಯರಿಗೆ ವಾರ್ಡ್ ಇರಲ್ಲ, ಏನ್ ಮಾಡೋದು ಸರ್? ಯಾವ ಜನರಲ್ ಆಗಿ ತಗೋಬೇಕು ಇಡೀ ಬಿಜಾಪುರ ನಿಮ್ದೆ. ಸರ್ ಈಗ ನಾವು ಇರತಕ್ಕಂಥ ವಾರ್ಡ್ದಾಗ ಏನಾದ್ರು ಕೆಲಸ ಇತ್ತು ಸದಸ್ಯರಿಗೆ ಮಾಡ್ತಾರೆ. ಅನುದಾನ ಎಷ್ಟು ಏನು ಅಂತ ಎಷ್ಟು ಸಿಕ್ಕಿದ್ರೆ ಅಷ್ಟು ಕೊಡ್ತಾರೆ ಮೋಸ್ಟ್ಲಿ. प्रेस
ಈಗ ಫಸ್ಟ್ ಕೇಸ್ ಸ್ಟಡಿ ತಂದು ತಡೆ ಆಗ್ತಾ ಇದಕ್ಕೇನು ನೋಡೋಣ ನಾನು ಮಾತಾಡಿ ಹೇಳ್ತೀನಿ ಇವತ್ತದೆ ಮಹಾನಗರ ಪಾಲಿಕೆಯಲ್ಲಿ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತು ಕುಡಿಯೋ ನೀರಿನ ಸಮಸ್ಯೆಗಳು ಭಾಳಷ್ಟು ಇದ್ದಾವೆ ಅಂತೇಳಿ ಆಲ್ಮೋಸ್ಟ್ ಆಗಿ ಈಗೆಲ್ಲ ಪರಿಹಾರ ಆಗ್ತದೆ. ಹೊಸದಾಗಿ ಕುಡಿಯೋ ನೀರಿಗೆ ಒಂದು 50 ಕೋಟಿ ನನ್ನ ಇಲಾಖೆಯಿಂದಲೇ ಕೊಟ್ಟಿದ್ದೀನಿ. ಮತ್ತು 200 ಕೋಟಿ ಅನುದಾನ ಅಭಿವೃದ್ಧಿ ಖರ್ಚಿಗೆ ಕೊಟ್ಟಿದೆ. ಆವ್ರೇಜ್ 4 ಕೋಟಿ ರೂಪಾಯಿ ಬರ್ತಿದೆ ಒಂದು ವಾರ್ಡ್. ಅದರ ಜೊತೆಗೆ 40 ಕೋಟಿ ರೂಪಾಯಿ ದುಡ್ಡು ಪ್ರಾಧಿಕಾರದಲ್ಲಿದೆ. ಆ ದುಡ್ಡನ್ನು ಸಹ 3 ಕ್ಷೇತ್ರಗಳಿಗೆ ಹಂಚಿ ಅಂತ ಹೇಳಿದ್ದೀನಿ. ಪರಿಹಾರ ಆಗ್ತದೆ. ಆಲ್ಮೋಸ್ಟ್ ಆಲ್ ಏನು ಸಮಸ್ಯೆಗಳು ಇದ್ದಾವೆ ಎಲ್ಲನೂ ಪರಿಹಾರ ಮಾಡ್ತೀವಿ. ಅದಕ್ಕಿಂತ ಮುಖ್ಯವಾಗಿ ಬಡವರಿಗೆ ಸರ್ಕಾರದ ವತಿಯಿಂದ ಸೈಟ್ ಕೊಡಬೇಕು ಅನ್ನೋದು ಅಷ್ಟೇ ಮುಖ್ಯ ಉದ್ದೇಶ. ನಮ್ಮ ಪ್ರಾಧಿಕಾರ ಅನ್ನೋದು ಪ್ರೈವೇಟ್ ಲೇಔಟ್ಗಳಿಗೆ ಲೈಸೆನ್ಸ್ ಕೊಡುವಂಥ ಏಜೆನ್ಸಿ ಅಂತ ಈಗಾಗಲೇ ಹಲವಾರು ಸರಿ ಹೇಳಿದ್ದೀನಿ. ಅದರಲ್ಲಿ ಇವತ್ತೂ ಬಿಜಾಪುರ ಪ್ರಾಧಿಕಾರದಲ್ಲಿ ಹೇಳಿದ್ದೀನಿ. ಒಂದು 3 ಎಕರೆ ಜಮೀನು ಎಲ್ಲಾದರೂ ಪರ್ಚೇಸ್ ಮಾಡೋದು ಮುಂದಿನ ದಿವಸಗಳಲ್ಲಿ ಒಂದು ಲೇಔಟ್ ಮಾಡಿ ಸಾರ್ವಜನಿಕರಿಗೆ ಹಂಚುವಂಥ ಕೆಲಸ ಮಾಡ್ತೀವಿ. आज शहर बीजापुर में महानगर पालिका में सुरेश भैरती साहब जो यूडीए मिनिस्टर हैं आके पूरे पर्सनल सभा पर्सनल का आज मीटिंग लिए। बहुत अच्छे तरीके से अधिकारियों को एक इंस्ट्रक्शन दिए हैं कि ये खाता बी खाता जो चला है उसमें जो गद्दल चल रही है, जो तकलीफ सार्वजनिक हो रहा है, उसके बारे में समालोचन करके उससे सही करने का और जल्द से जल्द लोगों को दिलाने का वादा भी किए हैं। और साथ ही साथ में जो फंड उन्होंने अलॉटमेंट किया जल्द से जल्द अभी टेंडर होने वाला है, जल्द से जल्द काम भी शुरू होने वाले हैं। इसलिए वो भी उन्होंने बता चुके हैं कि यहाँ बीडीए कमिश्नर को और म्यूनसिपालिटी कमिश्नर को सब इंस्ट्रक्शन दिए कि जल्द से जल्द लोगों को तकलीफ ना होते हुए सब काम जल्दी जल्दी करना बोल के। और पूरे अधिकारियों के साथ भी उन्होंने बैठ के यहाँ पे कॉरपोरेटर की भी सुनी, अधिकारियों की भी सुनी और पब्लिक को तकलीफ नहीं हुए जैसा काम करना बोल के उन्होंने ये हिदायत देते हुए और जल्दी उनको जाना था तो और देर बैठना था उनको और जल्दी जाने की वजह से दूसरे प्रोग्राम रहने की वजह से उन्होंने यहाँ पे चले गए। हमें सुरेश भैरती साहब का बहुत बहुत शुक्रिया अदा करते हैं। उनके साथ साथ में सुनील गौड़ा पाटिल साहब का बहुत बहुत शुक्रिया अदा करते हैं जिन्होंने बीडीए और कॉरपोरेशन के जो दोनों कामों के लिए कटकधन साहब वगैरह मिल के आज जो काम उन्होंने बताए और वो अच्छे तरीके से सुने और अच्छा काम करने का वादा करते हुए बीजापुर को सौंदर्यीकरण करने का वादा करते हुए यहाँ से चले गए। उनका बहुत बहुत शुक्रिया।